ಹಾಯ್ ಹಲೋ ಫ್ರೆಂಡ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ ಇರೋವರೆಗೂ ನಾನು ಸದಾಕಾಲ ಹೀಗೆ ಇರ್ತೀನಿ. ಇವಾಗ ತಾನೇ ಕೆಲ್ಸಕ್ಕೆ ಹೋಗ್ಬಿಟ್ಟು ಇವಾಗ ತಾನೇ ಬಂದೆ. ಬಟ್ ಬಂದಿದ್ದ ತಕ್ಷಣ ಯಾರು ವೆಲ್ಕಮ್ ಮಾಡಿದ್ರು ಮಾಡಿಲ್ಲ ಅಂದರು. ಒಂದು ಚಿಂಟು ಅಂತ ಹೆಸರಿಟ್ಟಿದ್ದೀನಿ. ಇದಂತೂ ನನಗೆ ಖಂಡಿತವಾಗಿಯೂ ವೆಲ್ಕಮ್ ಮಾಡೇ ಮಾಡುತ್ತೆ. ನಾನು ಬರೋಕ್ಕಿಂತ ಮುಂಚೆ ನನ್ನ ಗಾಡಿ ಸೌಂಡ್ ಕೇಳಿಸ್ಕೊಂಡು ಬಂದು ಅಲ್ಲಿ ನೋಡ್ತಾ ಇರುತ್ತೆ. ನೋಡಿ ಯಾವ ಥರ ಎಷ್ಟು ಪ್ರೀತಿಯಿಂದ ಆಟಾಡುತ್ತೆ ಅಂತ ಹೇಳಿದ್ರೆ, ಈ ಪ್ರೀತಿ ಎಲ್ಲ ಸುಮ್ಮನೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಬೇರೆ ನಾಯಿಗಳಿಗೆಲ್ಲ ಹೋಗ್ಬಿಟ್ಟು ನಾನು ಹಿಂಗೆಲ್ಲ ಮಾತಾಡ್ಸೋಕ್ಕಾಗುತ್ತಾ? ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ, ಇದು ನಮ್ಮ ಮನೆ ಹಿಂದೆ ಇರುವಂಥ ಫಾರೆಸ್ಟ್ ಅಂತ ಹೇಳ್ಬೋದು. ಸದ್ಯಕ್ಕೆ ಇದು ನೈಟ್ ಹೊತ್ತು ತುಂಬ ಭಯಂಕರವಾಗಿ ಒಂಥರ ಭಯ ಪಡಿಸೋ ಥರನೇ ಇರುತ್ತೆ. ನಾನು ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ನಮ್ಮ ಮನೆ, ನಮ್ಮೂರು, ನಾವಿರುವಂಥ ಜಾಗ ಎಲ್ಲ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ತೋರ್ಸೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸದ್ಯಕ್ಕೆ ಇವಾಗೆಲ್ಲ ವಾತಾವರಣ ಎಲ್ಲ ಹೇಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ್ಯಾವ ಥರ ಇದೆ, ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಲೈಟಾಗಿ ಸುಮ್ಮನೆ ಮೇಲೆ ಹಾಗೆ ತೋರಿಸ್ತೀನಿ. ಡೀಟೇಲ್ಸಾಗಿ ಒಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ. ಮತ್ತು ಆ್ಯಕ್ಚುಲಿ ವೀಡಿಯೋ 90 ಡೇಸ್ ಚಾಲೆಂಜ್ದು ಇವತ್ತು ಬಂದು 32 ಡೇ ಬಂದು 32 ಇವತ್ತು ಆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ಈ ಜಿಮ್ಮಲ್ಲಿ ಬೆಳಗ್ಗೆ ಎದ್ದು 4:45ಗೆ ಎದ್ದು ರೆಡಿಯಾಗಿ 5:15ಗೆ ಜಿಮ್ಮಲ್ಲಿ ಅಟೆಂಡ್ ಮಾಡಿ ಅಲ್ಲಿಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ ಮಾಡೋದು ಇದೆಯಲ್ಲ, 1 ದಿನ 2 ದಿನ 1 ತಿಂಗಳು ಮಾಡ್ಬೋದು. ಇಲ್ಲಿ ಗಂಟ ಮಾಡಿದ್ದೀನಿ 1 ತಿಂಗಳು. ಬಟ್ ಇದ್ರ ಮೇಲೆ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ, ಮಾಡ್ಕೊಂಡಿರ್ತಾರೆ ಕೆಲವರು ಅಭ್ಯಾಸ. ಯಾವ ಥರ ಅಂತ ಹೇಳಿದ್ರೆ, ಡೈಲಿ ಎದ್ದೇಳೋದಾಗಲಿ, ಬೆಳಗ್ಗೆ 4 ಗಂಟೆಗೆ ಎದ್ದೇಳೋರು ಇದ್ದಾರೆ, 3 ಗಂಟೆಗೆ ಎದ್ದೇಳೋರು ಇದ್ದಾರೆ, ತುಂಬ ಜನ ಇದ್ದಾರೆ. ಬಟ್ ನನಗೆ ಯಾವುದೇ ಥರ ಅಭ್ಯಾಸ ಇರಲಿಲ್ಲ. ಬಟ್ಟು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮಾಡ್ಕೊಬೇಕು, ಇನ್ಮೇಲೆ ಮಾಡಲೇಬೇಕು. ಯಾಕಂದರೆ ನಿಮ್ಮ ಹತ್ರ ಹೇಳಿದ್ದೀನಿ, ಮಾಡಲೇಬೇಕು. ಚಿಂಟು ಸುಮ್ಮನಿರು, ಹೋಗೋ ಕಡೆ. ಓಕೆ, ಮಾಡ್ತೀನಿ, ಟ್ರೈ ಮಾಡ್ತೀನಿ, ಮಾಡ್ತಾನೇ ಇರ್ತೀನಿ. ಈ ಪ್ರಾಕ್ಟೀಸ್ ಅನ್ನೋದು ಏನು ಗೊತ್ತಾ, ಯಾವಾಗಲೂ ಮಾಡ್ತಾನೇ ಇರಬೇಕು. ಒಂದಿನ ಸಕ್ಸಸ್ ಸಿಗುತ್ತೆ. ಸಕ್ಸಸ್ಗಂತಲೇ ಮಾಡ್ತಾಯಿದ್ರೆ ಆ ಫೋಕಸ್ ಅಲ್ಲಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ನಮ್ಮ ಜರ್ನಿ, ನಮ್ಮ ಕೆಲಸ, ನಮ್ದು ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದಿನ ಎಕ್ಸಾಂಪಲ್ ಇಲ್ಲ, ಒಂದು ಬೆಟ್ಟ, ಇಲ್ಲ ನಿಮಗೆ ತುಂಬ ಇಂಪಾರ್ಟೆಂಟಾಗಿರೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ಟೈಮು ಒಂದು ದೇವಸ್ಥಾನಕ್ಕೆ ಹೋಗಿದೆ. ಆ ದೇವಸ್ಥಾನ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗಿದೆ. ಆಂಧ್ರದಲ್ಲಿರುವಂಥದ್ದು ಒಂದು ತಿರುಪತಿ ದೇವಸ್ಥಾನ. ಆ ತಿರುಪತಿ ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೆ ಅದು ತುಂಬ ಎಷ್ಟು 1000 ಮೆಟ್ಲಿದೆ. ನಾನು ಅಂದ್ಕೊಂಡೆ ನನ್ನ ಕೈಲಾಗಲ್ಲ, ಟಯರ್ಡ್ ಆಗುತ್ತೆ, ಎಲ್ಲಾದರೂ ಸೆಂಟ್ರಲ್ಲಿ ಕೂತ್ಕೊಳ್ಳೋಣ ಅಂತ. ಬಟ್ ಆದ್ರೂ ಒಂದು ಕಡೆ ಎಲ್ಲ ಒಂದು ನಂಬಿಕೆ ಇತ್ತು, ಬಿಡದೆ ಹತ್ತು, ಆಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ನನ್ನ ಮನಸ್ಸಿಗೆ ಒಂದು ಛಲ ಥರ ತಗೊಂಡೆ. ಸರಿ ಅಂತೇಳ್ಬಿಟ್ಟು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಹತ್ತುತ್ತಾ ಇದ್ದೆ. ಮೆಟ್ಲು ತುಂಬ ಸ್ವಲ್ಪ ಒಂದು 1/2 hour 1 hour ಆಗೋ ಗಂಟೆ ಹತ್ತುತ್ತಾ ಇದ್ದೆ. ಆವಾಗ ಅಷ್ಟೊಂದು ಟಯರ್ಡ್ ಆಗಿರಲಿಲ್ಲ. ಆವಾಗ ಟಯರ್ಡ್ ಸ್ಟಾರ್ಟ್ ಆಯಿತು. ಬಟ್ಟು ಮೇಲೆ ಅಂದರೆ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ಪು ಮೆಟ್ಲುಗಳು ತುಂಬ ಹಾರ್ಡಾಗಿದೆ. ಹೋಗಿರೋರು ನೋಡಿರ್ತೀರ, ತುಂಬ ಹಾರ್ಡಾಗಿದೆ. ಆ ಹಾರ್ಡಾಗಿರ್ಬೇಕಾದ್ರೆ ನಾನು ಆ್ಯಕ್ಚುಲಿ ಮೇಲೆ ನೋಡ್ಬೋದಾಗಿತ್ತು. ಸೀರಿಯಸ್ಸಾಗಿ ಖಂಡಿತವಾಗ್ಲೂ ಹೇಳ್ತೀನಿ, ಅದು ಆ್ಯಕ್ಚುಲಿ ಎಲ್ಲರೂ ಮ್ಯಾಕ್ಸಿಮಮ್ ಅಂದರು 5 to 6 ಅವರ್ಸಲ್ಲಿ ಹತ್ತಾರೆ. ನನ್ನ ಸುತ್ತಮುತ್ತದಲ್ಲಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೋಗಿರೋದ್ರಲ್ಲಿ, ನನಗೆ ಅನುಭವ ಆಗಿರೋದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ, 5 to 6 ಅವರ್ಸು ಮ್ಯಾಕ್ಸಿಮಮ್ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ರೀಚ್ ಆಗಲಿಕ್ಕೆ. ಬಟ್ ನಾನು ಎಷ್ಟು ಅವರ್ ತೊಗೊಂಡಿರ್ಬೋದು ಹೇಳಿ? ಕರೆಕ್ಟಾಗಿ 2 hours 5 minutes ಕಂಪ್ಲೀಟ್ ಮಾಡಿದ್ದೀನಿ. ರೀಸನ್ ಏನು ಗೊತ್ತಾ? ಒಂದು, ದೇವ್ರ ಹತ್ರ ಬೇಡ್ಕೊತಿದ್ದೆ, ದೇವರೇ ನನಗೆ ಇನ್ನೂ ಹತ್ತಕ್ಕೆ ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು. ಆದರೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ, ಆ ಬೆಟ್ಟನ ನಾನು ಯಾವಾಗಲೂ ಅಷ್ಟೇ ಆ ಹತ್ತೋ ಟೈಮಲ್ಲಿ ನಾನು ಮೇಲೆ ನೋಡೋಕ್ಕೆ ಹೋಗಿಲ್ಲ. ಯಾಕೆ ಗೊತ್ತಾ, ನೋಡಿದ ತಕ್ಷಣ ಏನಪ್ಪ ಇದು ಹಿಂಗಿದೆ, ಯಾರು ಹತ್ತಕ್ಕಾಗ್ತಾರೆ, ಅಲ್ಲೇ ಟಯರ್ಡ್ ಆಗೋಗ್ತೀವಿ. ಅದಕ್ಕಂತಲೇ ನಾನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಸೀರಿಯಸ್ಸಾಗಿ 2 hour ಫ್ಲ್ಯಾಟ್ ಬಂದಾಗ ನೋಡ್ತಾ ಇದ್ದೆ. ಅಪ್ಪು ಯಾವಾಗ ಇರುತ್ತೋ ಇಷ್ಟೇ ಹತ್ತುತ್ತಾನೇ ಇದ್ದೆ. ಒಂದು ಸ್ವಲ್ಪನೂ ಗ್ಯಾಪ್ ಕೊಡದೆ ರೆಸ್ಟು ಮಾಡಿದೆ. 2 hours ಕಂಪ್ಲೀಟ್ ಮಾಡಿದ್ದೀನಿ. 4 to 5 6 hours ರೀಚ್ ಮಾಡೋದನ್ನು ನಾನು 2 hours ಕಂಪ್ಲೀಟ್ ಮಾಡಿದ್ದೀನಿ. ಒಂದು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ದೇವರೇ ನನಗೆ ಇನ್ನೂ ಹತ್ತಲಿಕ್ಕೆ ತುಂಬ ಶಕ್ತಿ ಕೊಡು, ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಟಯರ್ಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು.
ದೇವರೊಂದು ಹೆಲ್ಪ್ ಮಾಡಿದ್ರು, ನನಗೆ ಸಪೋರ್ಟ್ ಮಾಡಿರ್ಬೋದು, ಅದೊಂದು ನಂಬಿಕೆ, ದೇವರು ಅನ್ನೋದು ಒಂದು ನಂಬಿಕೆ. ಬಟ್ ನನ್ನ ಮೇಲೆ ಒಂದು ನಂಬಿಕೆ ಇತ್ತಲ್ಲ, ಅದು ತುಂಬ ದೃಢವಾಗಿ ತುಂಬ ಸ್ಟ್ರಾಂಗ್ ಆಗಿತ್ತು. ಅದಕ್ಕೋಸ್ಕರ ನಾವು ಯಾವತ್ತೂ ಅಷ್ಟೇ ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಾವು ನಮ್ಮ ಕಾರ್ಯ, ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದಿನ ಸೇರೋ ಜಾಗ ಸೇರ್ತೀವಿ ಖಂಡಿತವಾಗಿ. ಇನ್ನೂ ಅಲ್ಲಿದೆಯಾ ನಮ್ಮ ಜೀವನ, ಇನ್ನೂ ಅಷ್ಟು ದೂರ ಇದೆಯಾ ಸಕ್ಸಸ್ ಅನ್ನೋದು. ಅಲ್ಲಿ ಅಷ್ಟು ದೂರ ಇರೋದನ್ನು ಯಾವಾಗ ಪದೇ ಪದೇ ನೆನ್ಪು ಮಾಡಿಕೊಂಡು ಮನಸ್ಸಲ್ಲಿ ಜಿಗುಪ್ಸೆ, ಕುರುಗು ಅನ್ನೋದು ಇಟ್ಕೊತೀವೋ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಹೇಳಕ್ಕೆ ಬಂದಿರೋದಿಷ್ಟೇ, ಜೀವನದಲ್ಲಿ ಏನಾದರೂ ಮಾಡೋಕ್ಕೆ ಹೊರಟಾಗ ನಮ್ಮ ಕೆಲಸ, ನಮ್ಮ ದಾರಿ, ನಾವು ಹಾಕ್ತಾಯಿರೋ ನೆಕ್ಸ್ಟ್ ಹೆಜ್ಜೆ ಅದನ್ನು ಫೋಕಸ್ ಮಾಡಿ ಹೋಗ್ತಾ ಇರಬೇಕು. ಕೊನೆ ಹೆಜ್ಜೆಗೆ ನಾವು ಯೋಚನೆ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ನನ್ನ ಅನುಭವ ನಾನೇ ಹೇಳ್ತಾ ಇದ್ದೀನಿ, ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾತಾಡ್ಬಾರ್ದು. ಓಕೆ, ಇರಲಿ, ಏನೋ ಹೇಳ್ಬೇಕಂತ ಹೇಳಿಸ್ತು. ಯಾಕಂದರೆ ಜೀವನದಲ್ಲಿ ಎಲ್ಲ ಥರ ಒಂದು ನೋಡ್ಕೊಂಬಂದಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನೀವು ಅಷ್ಟೇ ನಾನು ಹೇಳಿರೋದನ್ನು ನೀವು ಯಾರಾದರೂ ಒಳ್ಳೆಯದು ಕೆಲವೊಂದು ಹೇಳಿದ್ದೀನಿ, ಯಾರಾದರೂ ಒಳ್ಳೇದು ಅನಿಸಿದ್ರೆ ತಗೊಳ್ಳಿ, ಇಲ್ಲ ಇದು ನನಗಾಗಲ್ಲ ಅಂತೇಳಿ ಬಿಟ್ಟಾಕಿ. ಸಮಾಜದಲ್ಲಿ 4 ಜನ ಹೊಗಳೋರು ಇರಬೇಕು, 4 ಜನ ಗೊತ್ತಾಯ್ತಲ್ಲ ಹೊಗಳೋರು ಇರಬೇಕು. ಹಾಗಿದ್ರೇ ಸಮಾಜ ಅಂತ ಕರೀತಾರೆ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಕೆಲಸ ಮುಗಿಸಿ ಹೀಗೆ ಡೈರೆಕ್ಟಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇರಲಿ, ಆ್ಯಕ್ಚುಲಿ ನಾಳೆ ಇಲ್ಲ ನಾಡಿದ್ದು ಈ ವಾರದಲ್ಲಿ ಯಾವಾಗಾದರೂ ಒಂದು ವೀಡಿಯೋ ಮಾಡ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ. ರೀಸನ್ ತುಂಬ ಸ್ಟ್ರಾಂಗ್ ಆಗಿದೆ, ಹೇಳ್ತೀನಿ. ಅದು ನಿಮ್ಮ ಮುಂದೆ ಎಲ್ಲ ಹಂಚ್ಕೊಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾಯಿದ್ದೆ. ಓಕೆ, ಅದನ್ನು ನಿಮ್ಮ ಮುಂದೆ ಹಂಚ್ಕೊತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡಿ. ಇನ್ನೂ ಕಂಟೆಂಟ್ ಅಂತ ಏನೂ ಸ್ಟಾರ್ಟ್ ಮಾಡಿಲ್ಲ. 90 ಡೇಸ್ ಚಾಲೆಂಜು ರೀಸನ್ ಮಾಡಿರೋದೇನಕ್ಕಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು, ಮತ್ತು ನನ್ನ ಬಾಡಿ ಕೂಡ ಚೇಂಜ್ ಮಾಡ್ಕೊಬೋದು. ಎಲ್ಲನೂ ಒಂದೇ ಟೈಮಲ್ಲಿ, ಅಂದರೆ ನನ್ನ ಬಾಡಿ ಚೇಂಜ್ ಆಗುತ್ತೆ. ನಾನು 90 ಡೇಸ್ ಕಂಪ್ಲೀಟ್ ಮಾಡ್ತೀನಿ. ಯೂಟ್ಯೂಬ್ ಜರ್ನಿನೂ ಒಂದು ಹಂತಕ್ಕೆ ಹೋಗಿ ನಿಂತಿರುತ್ತೆ. ಅದಕ್ಕೋಸ್ಕರ ನಾನು 90 ಡೇಸ್ ಚಾಲೆಂಜು ನಿಮ್ಮ ಮುಂದೆ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಹೇಳಿದ್ದು, ಬೇರೆ ಏನು ರೀಸನ್ ಏನಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಆ್ಯಕ್ಚುಲಿ ಇವತ್ತು ಬಂದು 90 ಡೇಸ್ ಚಾಲೆಂಜಲ್ಲಿ ಡೇ 32 ಅಲ್ವಾ, ಇನ್ನೂ 90 ಡೇಸ್ ರೀಚ್ ಆಗೋಕ್ಕೆ ಇನ್ನೂ ತುಂಬ ದಿನಗಳಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವೀಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಕ್ವಾಲಿಟಿ ಎಲ್ಲ ಕಮ್ಮಿ ಆಗ್ತಿದೆ ಅನಿಸುತ್ತೆ, ಕತ್ಲಾಯಿತು ಅಲ್ವಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವೀಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಸ್ಪೀಚ್ ಒಳ್ಳೆಯದು ಅನಿಸಿರುತ್ತೋ, ಇಲ್ಲ ಯಾರಿಗಾದ್ರೂ ಇನ್ಸ್ಪಿರೇಷನು ಏನಾದರೂ ಒಂದು ಅನಿಸುತ್ತೆ, ಕೆಲವ್ರಿಗೆ ಅನಿಸುತ್ತೆ, ಕೆಲವ್ರಿಗೆ ಅನಿಸಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಜಾಸ್ತಿ ಮಾತಾಡಲ್ಲ. ಓಕೆ, ಥ್ಯಾಂಕ್ ಯು. ವೀಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಬಾಯ್.